ಮಹಾರಾಷ್ಟ್ರ ಸ್ಟೈಲ್ ಫಿಶ್ ಫ್ರೈ ಹೇಗೆ ಮಾಡೋದು ನಾನು ನಿಮಗೆ ತೋರಿಸ್ತೇನೆ. ತುಂಬ ಸಿಂಪಲ್ ಆಗಿದೆ, ತುಂಬ ಟೇಸ್ಟಿಯಾದ ಫಿಶ್ ಫ್ರೈ, ಮಾಂಜಿ ಫ್ರೈ ತೋರಿಸ್ತಾ ಇದ್ದೇನೆ ನಾನು ನಿಮಗೆ. ಅಸ್ಸಲಾಮ್ ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೆ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ. ನಾನು ಮಾಂಜಿ ಮೀನು ತಗೊಂಡು ಬಂದಿದ್ದೀನಿ, ಅದನ್ನು ನಾನು ನಿಮಗೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಮಸಾಲೆ ರೆಡಿ ಮಾಡುವ. 3 ಚಮಚದಷ್ಟು ಮೆಣಸಿನ ಹುಡಿ, ರುಚಿಗೆ ಬೇಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಗರಂ ಮಸಾಲೆ ಹುಡಿ, 1 ಚಮಚದಷ್ಟು ಕೊತ್ತಂಬರಿ ಹುಡಿ, 1 ಚಮಚದಷ್ಟು ಹಳದಿ ಹುಡಿ, 1 ಚಮಚದಷ್ಟು ಜೀರಿಗೆ ಹುಡಿ, 2 ಚಮಚದಷ್ಟು ಗೋಧಿ ಹಿಟ್ಟು, 1 ಚಮಚದಷ್ಟು ಕಾರ್ನ್ಫ್ಲವರ್, 1 ಚಮಚದಷ್ಟು ಕಡಲೆ ಹಿಟ್ಟು, 2 ಚಮಚದಷ್ಟು ಅಕ್ಕಿ ಹಿಟ್ಟು, ಮತ್ತು ಹುಳಿಗೆ ಬೇಕಾದ ವೆನಿಗರ್, ಇಲ್ಲದ್ರೆ ಲಿಂಬೆ ರಸ, ಇಲ್ಲದ್ರೆ ಹುಳಿ ರಸ. ನಾನು ವೆನಿಗರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಎಲ್ಲವನ್ನು ಒಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಕಲಸಿ. ತುಂಬ ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ನಿಮಗೆ ಗೊತ್ತಿರ್ಬೋದು ಮಸಾಲೆ ನಾವು ಯಾವ ಥರ ಮಸಾಲ ಮಾಡ್ತೀವಿ, ಸೇಮ್ ಅದೇ ಥರ ನಾನು ನಿಮಗೆ ತೋರಿಸ್ತೇನೆ ಲಾಸ್ಟ್ ಎಂಡಿಂಗ್ಗೆ. ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೇವೆ ನೋಡಿ. ಇಷ್ಟು ದಪ್ಪ ಇಟ್ಕೊಳ್ಳಿ. ನಾನು ಮಾಂಜಿ ಮೀನು ತಗೊಂಡಿದ್ದೀನಿ, ನೀವು ಯಾವ ಮೀನು ಬೇಕಾದರೂ ತಗೊಳ್ಬೋದು. ಎಷ್ಟು ಸ್ಮೂತು ಮೀನಿದ್ರೂ, ಫ್ರೆಶ್ ಮೀನು ಇಲ್ಲ ಅಂದ್ರೂ ನಿಮಗೆ ತವದಲ್ಲಿ ಹಾಕುವಾಗ ಒಳ್ಳೆಯಿಂದ ಬರುತ್ತೆ ನೋಡಿ. ಇಷ್ಟು ಇಟ್ಕೊಳ್ಳಿ ದಪ್ಪ, ಜಾಸ್ತಿ ತೆಳು ಮಾಡ್ಕೊಳ್ಬೇಡಿ. ಎಲ್ಲವನ್ನು ಮಸಾಲ ಹಾಕಿ 1 ಗಂಟೆ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಡೀಪ್ ಫ್ರಿಜ್ಜಲ್ಲೆಲ್ಲ ಕೆಳಗಡೆ, ಹೊರಗಡೆ ಇಡಬೇಡಿ. ಹೊರಗಡೆ ಇಟ್ಟರೆ ನೀರು ಬಿಡ್ಬೋದು. ಸೊ ಅದಕ್ಕೋಸ್ಕರ ಅಷ್ಟೊಂದು ನೀರು ಬಿಡಲ್ಲ, ಸ್ವಲ್ಪ ನೀರು ಬಿಡುತ್ತೆ. ಅದಕ್ಕೆ ಫ್ರಿಜ್ ಇಲ್ಲದವರು ಹೊರಗಡೆ ಇಡಿ, ಆ ಥರ ಏನಿಲ್ಲ. ಆದರೆ ಸ್ವಲ್ಪ ನೀರು ಬಿಡುತ್ತೆ ಅಂತ ಹೇಳಿ ಅಷ್ಟೇ. ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಆಮೇಲೆ ಮೀನು ಹುಡಿ ಆಗಲ್ಲ. 1 ಗಂಟೆ ಈ ಥರ ಎಲ್ಲ ಮಾಡಿ ಇಟ್ಟಿದ್ದೇನೆ. ಆಮೇಲೆ ಫ್ರಿಜ್ಜಲ್ಲಿ ಇಡ್ತೇನೆ 1 ಗಂಟೆ. ಆಮೇಲೆ ತೆಗೆದು ನಾನು ಫ್ರೈ ಮಾಡಿ ತೋರಿಸ್ತೀನಿ. ಫ್ರೈ ಮಾಡುವಾಗ ಯಾವುದು ಸ್ವಲ್ಪ ಹುಡಿ ಆಗಲ್ಲ ಮೀನು, ತುಂಬ ಸ್ಮೂತ್ ಇದೆ ಮೀನು. ಬೇಕಾದ್ರೆ ಯೂಸ್ ಮಾಂಜಿ ಮೀನು. ನಿಮಗೆ ಈ ಮಾಂಜಿ ಮೀನು ಅಂತಲ್ಲ, ಯಾವುದು ಮೀನು ಬರುತ್ತೆ ಮನೆ ಒಳಗಡೆ ಎಲ್ಲ ಸ್ಮೂತ್ ಇದ್ರೆ ಈ ಥರ ಫ್ರೈ ಮಾಡಿ ಟೇಸ್ಟ್ ಡಬಲ್ ಆಗುತ್ತೆ. ನಾವು ಈ ತರ ಫ್ರೈ ಮಾಡೋದು ಮಹಾರಾಷ್ಟ್ರದಲ್ಲಿ ಜಾಸ್ತಿ ಫ್ರೈ ಮಾಡ್ತಿದ್ದಾರೆ, ಮಸಾಲೆ ಎಲ್ಲ ಹಾಕಿ. ಯಾಕಂದ್ರೆ ಇದು ಒಡೆಯೋದು ಇಲ್ಲ, ಅಂದ್ರೆ ಉಲ್ಟೆಲ್ಲ ತಿರುಗಿಸುವಾಗ ಈಗ ಫ್ರೆಶ್ ಇಲ್ಲ ಅಂದ್ರೆ ಮೀನು ಸ್ಮೂತ್ ಮೀನನ್ನು ಯಾವ ತರ ಫ್ರೈ ಮಾಡಬಹುದು ಅಂತ ನಾನು ಒಳ್ಳೆಯಿಂದ ತಿರುಗಿಸಿ ಬರುತ್ತೆ. ತುಂಬಾ ಜನ ಟೇಸ್ಟಿ ಆಗುತ್ತೆ. ಟ್ರೈ ಮಾಡಿ. ನೀವು ಯಾವುದು ಬೇಕಾದರೂ ಹಾಲು ಹಾಕಬಹುದು ಅಂತ ಹೇಳಿ ಫ್ರೈ ಮಾಡಲ್ಲ, ಪದಾರ್ಥಕ್ಕೆ ಯೂಸ್ ಮಾಡ್ತಾರೆ. ಫ್ರೈ ಮಾಡಲಿಕ್ಕೆ ಮನಸ್ಸಿರುತ್ತೆ ಬಟ್ ಫ್ರೈ ಮಾಡಲ್ಲ. ಸ್ವಲ್ಪ ಲಿಂಬೆ ರಸ ಎಲ್ಲ ಹಾಕಿ ಇಡೀ ಬಂದಿದೆ, ಟೇಸ್ಟ್ ಮಾಡಿ.